ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಟಾಪ್ 5 ಸಸ್ಪೆನ್ಸ್ ಥ್ರಿಲ್ಲರ್ ಸೌತ್ ಇಂಡಿಯನ್ಸ್ ಮೂವಿಯ ಯಾವ್ಯಾವು ಅಂತ ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಿನಿಮಾ ಜೈ ಭೀಮ್. ಈ ಸಿನಿಮಾ 2021ರಲ್ಲಿ ಬಂದಂಥ ಸಿನಿಮಾ. ಈ ಸಿನಿಮಾದಲ್ಲಿ ಸೂರ್ಯರವರು ಮೇನ್ ಕ್ಯಾರೆಕ್ಟರಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಅವೈಲಬಲ್ ಇದೆ. ಹಾಗೆ ಈ ಸಿನಿಮಾದ IMDb ರೇಟಿಂಗ್ಸ್ 8.7 ಔಟ್ ಆಫ್ 10 ಇದೆ. 1993ರಲ್ಲಿ ರಾಜಕಣ್ಣು ಮತ್ತು ಸೇನ್ಗಿನಿ ಕೆಲ ವರ್ಗದ ಜನ ಇಲಿಗಳು ಮತ್ತು ವಿಷಕಾರಿ ಅವುಗಳ ತೊಂದರೆಗೆ ಮದ್ದು ತಯಾರಿಸ್ತಾ ಇರ್ತಾರೆ. ಒಂದು ದಿನ ಶ್ರೀಮಂತ ಮನೆಯವರು ಹಾವು ಹಿಡಿಯೋಕ್ಕಂತ ರಾಜಕಣ್ಣಪ್ಪನ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಅವ್ರ ಮನೆಯಲ್ಲಿ ಕಳ್ತನ ಆಗ್ಬಿಡುತ್ತೆ. ಆಗ ಅವರು ರಾಜಕಣ್ಣನ ಮೇಲೆ ಅನುಮಾನ ಪಡ್ತಾರೆ. ನಂತರ ಪೊಲೀಸ್ ಅವರು ರಾಜಕಣ್ಣುವಿನ ಮನೆಗೆ ನುಗ್ಗಿ ಅವನ ಗರ್ಭಿಣಿಯಾದಂಥ ಹೆಂಡತಿನೂ ಸೇರಿ ಹೊಡೆದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಅವರು ಅವರಿಗೆ ತುಂಬ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಆಮೇಲೆ ಅಡ್ವೊಕೇಟ್ ಆದಂಥ ರಾಮ್ ಮೋಹನ್ ಅವರು ಯಾವ ಥರ ಹೋರಾಟ ಮಾಡಿ ಆ ಕೆಳವರ್ಗದ ಜನಗಳಿಗೆ ನಡೀತಿರುವಂಥ ದೌರ್ಜನ್ಯ ಮತ್ತು ಅನ್ಯಾಯದ ಬಗ್ಗೆ ಯಾವ ಥರ ಧ್ವನಿ ಎತ್ತಿ ಅವರನ್ನು ಶಿಕ್ಷೆಯಿಂದ ಕಾಪಾಡಿ ಅವ್ರನ್ನ ಕಾಪಾಡ್ತಾರೆ ಅಂತ ತಿಳಿಸ್ಕೊಡೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾ ದೃಶ್ಯಂ 2. ಈ ಸಿನಿಮಾ 2021ರಲ್ಲಿ ಬಂದ ಸಿನಿಮಾ. ಈ ಸಿನಿಮಾದಲ್ಲಿ ಮೋಹನ್ ಲಾಲ್, ದಗ್ಗುಬಾಟಿ ವೆಂಕಟೇಶ್ ಮೇನ್ ಕ್ಯಾರೆಕ್ಟರಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಅವೈಲಬಲ್ ಇದೆ. ಈ ಸಿನಿಮಾದ IMDb ರೇಟಿಂಗ್ಸ್ 8.1 ಔಟ್ ಆಫ್ 10 ಇದೆ. ಆಗಸ್ಟ್ 3, 2014 ರಾತ್ರಿ ಜನಾರ್ದನ್ ಇನ್ನೂ ಕಾಮಗಾರಿ ಕೆಲಸ ನಡ್ತಾ ಇರುವಂಥ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ವರುಣ್ ಎಂಬ ಒಂದು ಹುಡುಗನ ಬಾಡಿನ ಮುಚ್ಚಿಡ್ತಾ ಇರ್ತಾನೆ. 6 ವರ್ಷ ಕಳೆದ ನಂತರ ಜನಾರ್ದನ್, ಜ್ಯೋತಿ, ಅಂಜು ಮತ್ತು ಅನು ಸಿಂಪಲ್ ಆಗಿ ಒಂದು ಊರಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಜನಾರ್ದನ್ ಸ್ವಲ್ಪ ಜಮೀನನ್ನ ಮಾರಿ ಒಂದು ಫಿಲಮ್ ಟ್ಯಾಗಿಸ್ನ ಖರೀದಿ ಮಾಡ್ತಾನೆ. ಮುಂದೆ ವರುಣ್ನ ತಂದೆ ತುಂಬ ವರ್ಷಗಳಾದಮೇಲೆ ಬಂದು ಜನಾರ್ದನ್ ಅವರ ಹತ್ತಿರ ನನ್ನ ಮಗನ ಬಾಡಿ ಯಾರು ಕೊಡಿ ಅಂತ ಬೇಡ್ಕೊತಾ ಇರ್ತಾರೆ. ಬಟ್ ಅದಕ್ಕೆ ಜನಾರ್ದನ್, ನನಗೂ ನಿಮ್ಮ ಮಗನಿಗೂ ಯಾವುದೇ ಸಂಬಂಧ ಇಲ್ಲ, ನಾನು ಅವನ್ನ ಕೊಲೆ ಮಾಡಿಲ್ಲ, ಅವನ ಬಾಡಿ ನನ್ನ ಹತ್ರ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಮುಂದೆ ಆ ಕೇಸ್ನ ಯಾವ ಥರ ತನಿಖೆನ ಪೊಲೀಸವರು ನಡೆಸ್ತಾರೆ, ಆ ಬಾಡಿ ಸಿಗುತ್ತಾ ಅಥವಾ ಸಿಗಲ್ವಾ, ಆ ಬಾಡಿನ ಯಾವ ಥರ ಮುಚ್ಚಿಟ್ಟಿರ್ತಾರೆ, ಆ ಬಾಡಿ ಕೇಸ್ ಏನೆಲ್ಲ ಕೇಸ್ ಸಾಲ್ವ್ ಆಗುತ್ತಾ ಆಗಲ್ವಾ ಅನ್ನೋದು ಸಿನಿಮಾದ ಸ್ಟೋರಿ. ಸಿನಿಮಾದ ಹೆಸರು ಏಜೆಂಟ್ ಸಾಯಿ ಶ್ರೀನಿವಾಸ್ ಆತ್ರೇಯ. ಈ ಸಿನಿಮಾ 2019ರಲ್ಲಿ ಬಂದ ಸಿನಿಮಾ. ಈ ಸಿನಿಮಾದಲ್ಲಿ ನವೀನ್ ಪೋಲಿಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ MX ಪ್ಲೇಯರ್ ಹಾಗೂ ಅಮೆಝಾನ್ ಪ್ರೈಮಲ್ಲಿ ಅವೈಲಬಲ್ ಇದೆ. ಈ ಸಿನಿಮಾದ IMDb ರೇಟಿಂಗ್ಸ್ 8.3 ಔಟ್ ಆಫ್ 10 ಇದೆ. ಸಾಯಿ ಶ್ರೀನಿವಾಸ್ ಆತ್ರೇಯ ಎಂಬುವಂಥ ಒಬ್ಬ ವ್ಯಕ್ತಿ ನೆಲ್ಲೂರಿನಲ್ಲಿ ಒಂದು ಸಾಮಾನ್ಯ ಡಿಟೆಕ್ಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನು FBI ಎನ್ನುವಂಥ ಒಂದು ಏಜೆನ್ಸಿ ಆಫೀಸ್ನ ನಡೆಸ್ತಾ ಇರ್ತಾನೆ. ಅಲ್ಲಿ ಅವನು ಚಿಕ್ಕ ಚಿಕ್ಕ ಕೇಸ್ಗಳನ್ನ ಸಾಲ್ವ್ ಮಾಡ್ತಾ ಇರ್ತಾನೆ. ಒಂದು ದಿನ ಅವನಿಗೆ CI ಗೌತಮ್ ಕೃಷ್ಣ ಎನ್ನುವಂಥ ಒಂದು ಕೊಲೆ ಕೇಸ್ ಬರುತ್ತೆ. ಆ ಕೇಸ್ ಬಗ್ಗೆ ಅವನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕಂತ ಹೋದಾಗ ಮಿಸ್ಸಾಗಿ ಪೊಲೀಸ್ ಅವರ ಹತ್ರ ತಗ್ಲಾಕೋಗ್ಬಿಡ್ತಾನೆ. ನೆಕ್ಸ್ಟ್ ಅವ್ನಿಗೆ ಇನ್ನೊಂದು ಕೇಸ್ ಸಿಗುತ್ತೆ. ಒಬ್ಬರು ಸತ್ತೋದಂತೆ ಹೆಣಗಳನ್ನ ಉಪಯೋಗ ಮಾಡ್ಕೊಂಡು ಇದು ತುಂಬ ದೊಡ್ಡ ಕ್ರೈಮ್ ಮಾಡ್ತಾ ಇರ್ತಾರೆ ಅಂತ. ಅದಕ್ಕೆ ಇವನು ಆ ಕೇಸ್ನ ಯಾವ ಥರ ಸಾಲ್ವ್ ಮಾಡ್ತಾನೆ, ಆ ಕ್ರೈಮ್ ಯಾರು ಮಾಡ್ತಿದ್ದಾರೆ ಅಂತ ಯಾವ ಥರ ಕಂಡುಹಿಡಿತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾದ ಹೆಸರು ರಕ್ತಸಾಸನ್. ಈ ಸಿನಿಮಾ 2018ರಲ್ಲಿ ಬಂದ ಸಿನಿಮಾ. ಈ ಸಿನಿಮಾದಲ್ಲಿ ವಿಷ್ಣು ವಿಶಾಲ್ ಮತ್ತು ಅಮಲಾ ಪೌಲ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಹಾಟ್‌ಸ್ಟಾರಲ್ಲಿ ಅವೈಲಬಲ್ ಇದೆ. ಈ ಸಿನಿಮಾದ IMDb ರೇಟಿಂಗ್ಸ್ 8.3 ಔಟ್ ಆಫ್ 10 ಇದೆ. ಈ ಸಿನಿಮಾದ ಸ್ಟಾರ್ಟಿಂಗಲ್ಲಿ ಇಬ್ಬರು ಡಾಕ್ಟರ್ ಕ್ರೂರವಾಗಿ ಕೊಲೆಯಾಗಿರ್ತಾರೆ. 15 ವರ್ಷದ ಒಂದು ಸ್ಕೂಲ್ ಹುಡುಗಿ ಸಂಯುಕ್ತಳ ಮೃತದೇಹವನ್ನು ಕಂಡುಹಿಡಿತಾರೆ. ಅರುಣ್ ಕುಮಾರ್ ಒಬ್ಬ ಫಿಲಂ ಪ್ರೊಡ್ಯೂಸರ್ ಆಗಿರ್ತಾನೆ. ಅವರು ಮನರೋಗಿಗಳ ಮೇಲೆ ಫಿಲಂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅರುಣ್ ಶಾಲಾ ಬಾಲಕಿ ಅಮುದ ಕಿಡ್ನಾಪ್ ಬಗ್ಗೆ ತನಿಖೆ ನಡೆಸಬೇಕಾದರೆ ಅಮುದ ಮನೆಯಲ್ಲಿ ಸಿಕ್ಕ ಗೊಂಬೆಗಳು ಸಂಯುಕ್ತಳ ಮನೆಯಲ್ಲಿ ಸಿಕ್ಕ ಗೊಂಬೆಗಳಿಗೂ ಒಂದೇ ಥರ ಹೋಲಿಕೆ ಇರುತ್ತೆ. ಮುಂದೆ ಸ್ಕೂಲ್ ಹುಡುಗಿರನ್ನ ಯಾರೆಲ್ಲ ಕಿಡ್ನಾಪ್ ಮಾಡ್ತಾ ಇರ್ತಾರೆ ಅಂತ ಅರುಣ್ ಹೇಗೆ ಕಂಡುಹಿಡ್ತಾನೆ ಮತ್ತು ಅದು ಆ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅಂತ ಹೇಳೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾದ ಹೆಸರು ಗುಲ್ಟು. ಈ ಸಿನಿಮಾ 2018ರಲ್ಲಿ ಬಂದ ಸಿನಿಮಾ. ಈ ಸಿನಿಮಾದಲ್ಲಿ ನವೀನ್ ಶಂಕರ್, ರಂಗಾಯಣ ರಘು, ಅವಿನಾಶ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಅನ್ನುವಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಅವೈಲಬಲ್ ಇದೆ. ಈ ಸಿನಿಮಾದ IMDb ರೇಟಿಂಗ್ 7.8 ಔಟ್ ಆಫ್ 10 ಇದೆ. ಅಲೋಕ್ ಒಬ್ಬ ಅನಾಥ ವ್ಯಕ್ತಿಯಾಗಿರ್ತಾನೆ. ಅಲೋಕು ಆನ್ಲೈನಲ್ಲಿ ಫಿಲಮ್ ಬುಕ್ಕಿಂಗ್ ಮಾಡುವಂಥ ವೆಬ್ಸೈಟ್ನ ಹ್ಯಾಕ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕಲ್ತಿರ್ತಾನೆ. ಇದರಿಂದ ಅವನು ಕಾಲೇಜಲ್ಲಿ ತುಂಬಾ ಫೇಮಸ್ ಆಗಿರ್ತಾನೆ. ಹಾಗೆ ಅವನು ಫ್ರೆಂಡು ಧನುಷ್ ಅಂತ ಅವನ ಜೊತೆ ಸೇರಿಕೊಂಡು ಕಂಪ್ಯೂಟರ್ ಇನ್ಸ್ಟಿಟ್ಯೂಷನಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಅವನು ಒಂದು ಪೂಜಾ ಅನ್ನುವಂಥ ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಬಟ್ ಪೂಜಾ ಅನ್ನುವಂಥ ಹುಡುಗಿ ಇವನಿಗೆ ಮೋಸ ಮಾಡಿ
ಇವನಿಂದ ಏನಾರು ಮಾಡಿ ನಾನು ಇವನ್ ಸಹಾಯದಿಂದ ಕ್ರೈಮ್ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅವಳು ಇವನ್ ಸಿಸ್ಟಮ್ನ ಹ್ಯಾಕ್ ಮಾಡಿ ಇವನ ಕೈಲಿ ಕ್ರೈಮ್ ಆಗೋ ಥರ ಮಾಡ್ತಾಳೆ. ಮುಂದೆ ಈ ಕ್ರೈಮ್ನ ಯಾರು ಕಂಡುಹಿಡಿತಾರೆ, ಹಾಗೆ ಅವಳು ಯಾಕೆ ಇವನ ಕೈಲಿ ಆ ಕ್ರೈಮ್ನ ಮಾಡಿಸ್ತಾಳೆ ಅಂತ ತಿಳ್ಕೊಳ್ಳೋದೇ ಈ ಸಿನಿಮಾದ ಸ್ಟೋರಿ.